ಸ್ನೇಹಿತರೆ, ಮಲೆನಾಡು ಮತ್ತು ಬಯಲುಸೀಮೆಯನ್ನು ಒಳಗೊಂಡಂತೆ ಒಟ್ಟಾರೆ 5 ಜಿಲ್ಲೆಯ ಜನರ ಪಾಲಿಗೆ ಜೀವದಾಯಿನಿಯಾಗಿ, 13 ಲಕ್ಷ ಎಕರೆ ಪ್ರದೇಶಕ್ಕೆ ಅಮೃತದಾಯಿನಿಯಾಗಿ, ಹೀಗೆ ಎಲ್ಲರನ್ನು ಸಲುಗುವ ಮಾತೃದೇವತೆಗೆ ಈ ತುಂಗಭದ್ರೆ. ಈ ತುಂಗಭದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ನೊರೆತೊರೆಯ ರೂಪದಲ್ಲಿ ಪರಿಶುದ್ಧವಾಗಿ ಹರಿದು ಬರುವ ಈಕೆ ಗಂಗೆಯಷ್ಟೇ ಪವಿತ್ರ. ಹಾಗಾಗಿ ಗಂಗಾ ಸ್ನಾನ ತುಂಗಾಪಾನ ಎಂಬ ನಾಣ್ಣುಡಿ ಹುಟ್ಟಿದ್ದು. ಹಾಗಾಗಿ ಈ ಮಾತೆಯ ಇತಿಹಾಸವನ್ನು ಇವತ್ತಿನ ಸಂಚಿಕೆಯಲ್ಲಿ ಅನಾವರಣಗೊಳಿಸಲಾಗುತ್ತದೆ. ಮಲೆನಾಡಿನ ಪ್ರಾಕೃತಿಕ ಚೇತನ ಶಕ್ತಿಯನ್ನು ಹೆಚ್ಚಿಸಿದವರು ಈ ತುಂಗೆ ಮತ್ತು ಭದ್ರೆ ಎಂಬ ನದಿಗಳು. ಈ 2 ನದಿಗಳು ಹರಿದ ಪ್ರದೇಶವೆಲ್ಲ ಹಚ್ಚ ಹಸಿರು, ಹಾಯ್ದ ಭೂಮಿಯೆಲ್ಲ ಸಮೃದ್ಧಿ, ಸ್ಪರ್ಶಿಸಿದ ನೆಲವೆಲ್ಲ ಪಾವನ ಕ್ಷೇತ್ರ. ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟಗಳ ವರಹಾ ಪರ್ವತದ ಗಂಗಾ ಮೂಲದಲ್ಲಿ ಉಗಮಿಸುವ ಈ 2 ನದಿಗಳು ಪ್ರತ್ಯೇಕವಾಗಿ ಗಿರಿಕಂದರಗಳನ್ನು ದಾಟಿ ಖಗಮೃಗಗಳನ್ನು ತಣಿಸಿ ಸಮೃದ್ಧವನ ರಾಶಿಗೆ ಆಶ್ರಯವಿಟ್ಟು ಶಿವಮೊಗ್ಗ ಜಿಲ್ಲೆಯನ್ನು ಪ್ರವೇಶಿಸುತ್ತವೆ. ನಂತರ ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಎಂಬಲ್ಲಿ ಸಂಗಮಿಸುತ್ತವೆ. ಈ ನದಿಗಳು ಕೇವಲ ಮಲೆನಾಡಿಗೆ ಮಾತ್ರವಲ್ಲ, ಉತ್ತರ ಕರ್ನಾಟಕದ ಕ್ಷಾಮ ಪೀಡಿತ ಜಿಲ್ಲೆಗಳಾದ ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಿಗೂ ಕೂಡ ಕಾಮಧೇನು ಎನಿಸಿವೆ. ಸಮುದ್ರ ಮಟ್ಟದಿಂದ 1341 ಮೀಟರ್ ಎತ್ತರದಲ್ಲಿ ಹರಿಯುತ್ತಿರುವ ತುಂಗಭದ್ರೆಯ ಆಸುಪಾಸಿನಲ್ಲಿ ಆದಿಮಾನವನ ವಾಸಸ್ಥಾನಗಳು, ಶಕ್ತಿ ಪೀಠಗಳು, ವಿಜಯನಗರದ ಸ್ಮಾರಕಗಳು, ಮಂತ್ರಾಲಯ, ಶೃಂಗೇರಿಯ ಶಾರದಾಂಬೆ ಮತ್ತು ಕರ್ನಾಟಕದ ದೇವಘಾಟ್ ಎಂದು ಗುರುತಿಸಲ್ಪಟ್ಟ ಸ್ಥಳ ಹೀಗೆ ಎಲ್ಲವೂ ಈ ನದಿಯ ತಟದಲ್ಲಿ ಕಂಡುಬರುತ್ತವೆ. ಅದರ ಜೊತೆಗೆ ನೀರುನಾಯಿ ಮತ್ತು ನೀರುಗೋಳಿಗಳ ತವರು ಮನೆ ಎಂದು ತುಂಗಭದ್ರೆಯು ಗುರುತಿಸಿಕೊಂಡಿದ್ದಾಳೆ. ಅತಿ ಹೆಚ್ಚು ಒಳಸುಳಿಗಳನ್ನು, ಕೊರಕಲುಗಳನ್ನು ಒಳಗೊಂಡಿರುವ ಭಾರತದ ನದಿಗಳ ಪೈಕಿ ಅಗ್ರಸ್ಥಾನದಲ್ಲಿ ನಿಲ್ಲುವ ಈ ತುಂಗಭದ್ರೆಯು ಈ ಭಾಗದ ಜನರ ಪಾಲಿಗೆ ಕಾಳಿಯೂ ಹೌದು, ಈ ಜನರನ್ನು ಸಲುಗುವ ಶಾಂತ ಸ್ವರೂಪಿಣಿಯೂ ಹೌದು. ಪ್ರಾಚೀನ ಕಾಲದಿಂದಲೂ ಜೀವಂತ ನದಿ ಎನಿಸಿಕೊಂಡಿರುವ ತುಂಗಭದ್ರೆಯು ಇಲ್ಲಿಯ ಮನುಕುಲಕ್ಕೆ ಆಸರೆಯಾಗಿ ನಾಗರಿಕತೆಯ ಬೆಳವಣಿಗೆಗೆ ಪೂರಕವಾಗಿದ್ದರೂ ಸಹ ಈ ಪರಿಸರ ಸದಾ ಬರಗಾಲಕ್ಕೆ ತುತ್ತಾಗುತ್ತಲೇ ಬಂದಿದೆ. ಈ ಸಂಗತಿಯನ್ನು ಅರಿತ ಅಂದಿನ ಬ್ರಿಟಿಷ್ ಸರ್ಕಾರದ ನೀರಾವರಿ ತಜ್ಞ ಆರ್ಥರ್ ಕಾಟನ್ ಈ ಭಾಗದ ಶಾಶ್ವತ ಬರ ಪರಿಹಾರಕ್ಕೆ ಆಣೆಕಟ್ಟೆಯೇ ಮದ್ದು ಎಂಬ ವರದಿಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ಸಲ್ಲಿಸುತ್ತಾನೆ. ಆದರೆ ಬ್ರಿಟಿಷ್ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಈ ಯೋಜನೆಯು ಕಾರ್ಯರೂಪಕ್ಕೆ ಬರಲೇ ಇಲ್ಲ. ನಂತರ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ನಡುವೆ ಒಪ್ಪಂದವಾಗಿ ಜಂಟಿ ಯೋಜನೆಯೊಂದು ರೂಪುಗೊಳ್ಳುತ್ತದೆ. ಈ ಯೋಜನೆಯ ಪ್ರಕಾರ 90 ಗ್ರಾಮಗಳು ಈ ಅಣೆಕಟ್ಟೆಯಲ್ಲಿ ಮುಳುಗಡೆಯಾಗಿ
50,000 ಜನರನ್ನು ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರಿಸಲಾಗುತ್ತದೆ. ಕೊನೆಗೆ 1960ರ ಸುಮಾರಿಗೆ 33 ಕ್ರಸ್ಟ್ ಗೇಟ್ಗಳನ್ನು ಒಳಗೊಂಡ 133 TMCಯ ನೀರಿನ ಸಂಗ್ರಹ ಸಾಮರ್ಥ್ಯವನ್ನು ಹೊಂದಿರುವ ಬೃಹತ್ ಅಣೆಕಟ್ಟೆಯೊಂದು ಸಿಮೆಂಟ್ ಇಲ್ಲದೆ ಗಾರೆಯಿಂದ ನಿರ್ಮಾಣವಾಗುತ್ತದೆ. ಇದು ಮದ್ರಾಸಿನ ಇಂಜಿನಿಯರ್ ಆದ ತಿರುಮಲೆ ಅಯ್ಯಂಗಾರ್ ಎಂಬ ಆಧುನಿಕ ಭಗೀರಥ ಜೀವ ತುಂಬಿದ ಅಣೆಕಟ್ಟು. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಪೋಷಣೆಯಲ್ಲಿ ಪೂರ್ಣಗೊಂಡ ಅಣೆಕಟ್ಟು. ಇವತ್ತು ಈ ಅಣೆಕಟ್ಟೆಯು ಪಂಪಾ ಸಾಗರವಾಗಿ ನಂತರ TB ಡ್ಯಾಮ್ ಮತ್ತು ಮುನಿರಾಬಾದ್ ಡ್ಯಾಮ್ಗಳಾಗಿ ರೂಪಾಂತರಗೊಂಡಿದೆ. ಈ ಅಣೆಕಟ್ಟೆಯ ಕೆಳಭಾಗದಲ್ಲಿ ಸುಂದರವಾದ ಉದ್ಯಾನವನವನ್ನು ನಿರ್ಮಿಸಿ ಅದರೊಳಗೆ ಚಿಕ್ಕ ಚಿಕ್ಕ ಕೊಳಗಳಲ್ಲಿ ಕಾರಂಜಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೆ ಬಣ್ಣ ಬಣ್ಣದ ಮತ್ಸ್ಯಗಳನ್ನು ಸಂಗ್ರಹಿಸಿ ಬೃಹತ್ತಾಕಾರದ ಮತ್ಸ್ಯಾಲಯವನ್ನು ನಿರ್ಮಿಸಲಾಗಿದೆ. ಅದರ ಜೊತೆಗೆ ಮನರಂಜನೆಗೆ ಪೂರಕವಾದ ಅನೇಕ ಚಟುವಟಿಕೆಗಳನ್ನು ಕಲ್ಪಿಸುವ ಉದ್ದೇಶದಿಂದ ಹಲವಾರು ವ್ಯವಸ್ಥೆಗಳನ್ನು ರೂಪಿಸಲಾಗಿದೆ. ಈ ಸಂಚಿಕೆಯು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಆಪ್ತರಿಗೂ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ಬೆಲ್ ಬಟನ್ ಒತ್ತುವುದರ ಮೂಲಕ ನಮ್ಮೊಂದಿಗಿರಿ. ಧನ್ಯವಾದಗಳು.